ಹಲೋ. ಇವತ್ತು ನಾನು ಸಿಂಪಲ್ ಆಗಿ ಹಲಸಿನ ಬಳ್ಕೆ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಫಸ್ಟಿಗೆ ನಾನು ಹಲಸಿನ ಬಳ್ಕ ತಗೊಂಡಿದ್ದೀನಿ, ಎಲ್ಲ ಕಟ್ ಮಾಡ್ಕೊಂಡು ಉದ್ದ ಉದ್ದ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಕೊಳ್ಳಿ, ಇಲ್ಲಾದರೆ ಫುಲ್ ಅಂಟುತ್ತೆ. ನೀರಿಗೆ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ ಈಗ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಎಲ್ಲ. ಕುಕ್ಕರಿಗೆ ಅದೇ ಥರ ಸ್ವಲ್ಪ ನೀರು ಇಟ್ಕೊಳ್ಳಿ, ಮುಳುಗುವಷ್ಟು ನೀರು ಇಟ್ಕೊಂಡ್ರೆ ಸಾಕು. ಮತ್ತು ಹಲಸಿನ ಬಳ್ಕ ಹಾಕ್ಕೊಂಡು ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಸಾಕು, ಜಾಸ್ತಿ ಬೇಡ. ಒಂದೇ ವಿಸಿಲಿಗೆ ಬೇಯುತ್ತೆ, ಒಂದೇ ವಿಸಿಲ್ ಮಾಡಿ. ನೋಡಿ ಈಗ ಒಂದು ವಿಸಿಲ್ ಆಗಿದೆ, ಓಪನ್ ಮಾಡಿ ನೋಡೋಣ. ತಣ್ಣಗಾದ್ಮೇಲೆ ಓಪನ್ ಮಾಡಿ. ಹಲಸಿನಕಾಯಿನ ಈ ರೀತಿ ಎಲ್ಲ ತೆಗೀರಿ ನೀರಿಂದ. ನೀರು ಆರೋಕ್ಕೆ ಬಿಡಬೇಕು, ಒಂದು 10 ನಿಮಿಷ ನೀರು ಆರೋಕ್ಕೆ ಬಿಡಿ ಹಿಂಗೇನೆ. ನೋಡಿ ಈಗ ನೀರೆಲ್ಲ ಆರೋಗಿದೆ. ನೀರು ಆದ್ಮೇಲೆ ನೋಡಿ ಕರೆಕ್ಟ್ ಬೆಂದಿದೆ, ನೋಡಿ ಫುಲ್ ಬೆಂದೋಗಿದೆ. ಒಂದು ವಿಸಿಲ್ ಮಾಡಿದ್ದೀನಿ ಅಷ್ಟೇ ನಾನು. ಈಗ ಇದನ್ನ ನೀರು ಆರಿದೆ ನೋಡಿ, ಒಂದು 10 ನಿಮಿಷ ಆಗಿದೆ. ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ ಎಲ್ಲ ಒಂದ್ಸಲ ಈ ರೀತಿ ಪ್ಲೇಟಿಗೆ ಹಾಕೊಂಡು ಸ್ಮ್ಯಾಶ್ ಮಾಡೋಣ. ಫುಲ್ ಸ್ಮ್ಯಾಶ್ ಅಲ್ಲ, ಸ್ವಲ್ಪ ಸ್ವಲ್ಪನೇ. ಕೈಯಲ್ಲೂ ಮಾಡ್ಕೊಳ್ಬೋದು ನೋಡಿ ಈ ರೀತಿ. ಫುಲ್ ಸ್ಮ್ಯಾಶ್ ಮಾಡ್ಕೊಳ್ಬೇಡಿ, ಪೊಟಾಟೊ ಥರ, ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಇದರಲ್ಲೂ ಆಗಲ್ಲ ಅಂದ್ರೂ ಕೈಯಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಈ ರೀತಿ ಪುಡಿ ಪುಡಿ ಮಾಡ್ಕೊಂಡ್ರೆ ಸಾಕು, ಆವಾಗಲೇ ಅದು ಇದಾಗುತ್ತೆ, ಬೆಂದಿರುತ್ತಲ್ವಾ, ಚೆನ್ನಾಗಾಗುತ್ತೆ. ನೋಡಿ ನಾನೆಲ್ಲ ಕೈಯಲ್ಲೇ ಮಾಡಿಕೊಂಡೆ, ಮತ್ತೆ ಉದ್ದಾಗಿ ಕ್ಲಿಯರ್ ಆಗಿ ಬರುತ್ತೆ ಕೈಯಲ್ಲಿ ಮಾಡಿಕೊಂಡ್ರೆ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ತೊಳೆದು ಹಾಕ್ಕೊಳ್ಳಿ. ಮತ್ತು ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಅದು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ಅಕ್ಕಿ, ಬಿಳಿ ಅಕ್ಕಿ, ಯಾವುದೂ ಆಗುತ್ತೆ, ಕುಚ್ಚಲಕ್ಕಿನೂ ಆಗುತ್ತೆ. ಇದು ಚೆನ್ನಾಗಿ ಹುರ್ಕೊಳ್ಬೇಕು, ಅಕ್ಕಿ ಕಲರೆಲ್ಲ ಚೇಂಜ್ ಆಗುತ್ತೆ. ಇದು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳುವಾಗ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ, ಹಾಗೆ ಪುಡಿ ಮಾಡ್ಕೊಳ್ಳಿ, ಒಳ್ಳೆ ಘಮ ಘಮ ಬರುತ್ತೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟಿಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಒಂದು ಸ್ಪೂನಷ್ಟು. ನನ್ನ ಚಾನಲ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಆಲ್ ನೋಟಿಫಿಕೇಶನ್ ಕೊಡಿ. ನೋಡಿ ಈಗ ಸಾಸಿವೆ ಹಾಕಾಯ್ತು. ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ, 7-8 ಬೆಳ್ಳುಳ್ಳಿ. ಮತ್ತು ಕರಿಬೇವು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು 2 ನಿಮಿಷ ಈ ರೀತಿ ಫ್ರೈ ಆಗಲಿ ಬೆಳ್ಳುಳ್ಳಿ ಎಲ್ಲ. ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಈರುಳ್ಳಿ ಚೆನ್ನಾಗಿ ಕಾಯಬೇಕು, ಅಷ್ಟು ತನಕ ಈ ರೀತಿ ಮಾಡ್ತಾನೆ ಇರಿ, ಕೈ ಆಡಿಸ್ತಾ ಇರಿ. ಜೋರೇ ಇಟ್ಕೊಳ್ಳಿ ಗ್ಯಾಸ್ನ, ನಿಧಾನ ಇಡಕ್ಕೆ ಹೋಗಬೇಡಿ. ನೋಡಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗ್ತಾ ಬರ್ತಿದೆ, ಅಷ್ಟು ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೆಂದಿದೆ. ಈಗ ಟೊಮಾಟೊ ಹಾಕ್ಕೊಳ್ಳೋಣ. ಇದರಲ್ಲಿ ಸಣ್ಣ ಸಣ್ಣ ಟೊಮಾಟೊ 2 ತೊಗೊಂಡಿದ್ದೀನಿ ನಾನು. ನೋಡಿ ಟೊಮಾಟೊನ ಅದೇ ಥರ ಎಲ್ಲ ಮೆಲ್ಟಿಂಗ್ ಆಗಬೇಕು ಟೊಮಾಟೊ, ಅಷ್ಟು ತನಕ ಬೇಯಿಸಿ. ಉಪ್ಪು ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಹಲಸಿನಕಾಯಿ ಬೇಯಿಸುವಾಗ ಹಾಕ್ಕೊಂಡಿದ್ದೀನಲ್ಲ 1 ಸ್ಪೂನು, ಇದಕ್ಕೆ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಜಾಸ್ತಿ ಆಗುತ್ತೆ. ನೋಡಿ ಉಪ್ಪು ಹಾಕೊಂಡ್ಮೇಲೆ ಟೊಮಾಟೊನ ಬೇಗ ಬೇಯುತ್ತೆ. ಒಂದು 2 ನಿಮಿಷ ಈ ರೀತಿ ಕೈ ಆಡಿಸ್ತಾ ಇರಿ, ಅವಾಗ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈಗ ಟೊಮಾಟೊ ಎಲ್ಲ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಈಗ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ, ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಅರಿಶಿನ ಪುಡಿ. ಈಗ ಹಲಸಿನಕಾಯಿ ಮಾಡಿಟ್ಟಿದ್ವಲ್ವ ಎಲ್ಲ ಸ್ಮ್ಯಾಶು, ಅದು ಹಾಕ್ಕೊಳ್ಳಿ ಎಲ್ಲ. ಹಲಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಹಲಸಿನಕಾಯಿ ಎಲ್ಲ ಹಾಕಾಯಿತು. ಈಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಆವಾಗ ಹುರ್ಕೊಂಡು, ಅದು ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಬೇಕು ಅಂದರೆ ಮತ್ತೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಈಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು, 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಷ್ಟೇ. ಎಲ್ಲ ಹಾಕ್ಕೊಂಡು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಇದಕ್ಕೂ ಹಲಸಿನಕಾಯಿಗೆ ಇಟ್ಕೊಳ್ಬೇಕು, ಅಷ್ಟು ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಿಕ್ಸ್ ಆಗೋಗಿದೆ. ನೋಡಿ ಒಂದು 2 ನಿಮಿಷ ಈ ರೀತಿನೇ ಗ್ಯಾಸೆಲ್ಲ ಕಲಗಿಸ್ತಾನೇ ಇರಿ. ನೋಡಿ 2 ನಿಮಿಷ ಆಗೋಯ್ತು. ಈಗ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾನು 1 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ ಎಲ್ಲ ಮಿಕ್ಸ್ ಆಗೋಗ್ತಾ ಇದೆ ಈ ರೀತಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ನನಗೆ. ಒಂದು 2 ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಸಾಕು. ನೋಡಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಲಸಿನಕಾಯಿ ಪಲ್ಯ ಅಂತಲೇ ಗೊತ್ತಾಗಲ್ಲ ತಿನ್ನುವಾಗ, ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಬಾಯ್.